ಹಾಸನ ಜಿಲ್ಲೆಗೆ ತಲುಪಿದೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರ. ನಿರಂತರ 8 ಗಂಟೆಗಳ ಕಾಲ ನಡೆದಿದೆ ಅಂತಿಮ ಯಾತ್ರೆ. ಚೆನ್ನಮ್ಮ ತವರು ಮನೆಗೆ ಶಿಫ್ಟ್ ಆಗುತ್ತೆ ಪಾರ್ಥಿವ ಶರೀರ. ನೋಡಿ, 8 ಗಂಟೆ ರೀ ನಿರಂತರವಾಗಿ. 4 ಅವರ್ ಜರ್ನಿ ಹಾಸನ. ಅಬ್ಬಬ್ಬ 5 ಗಂಟೆ ಹೋಗ್ಬೋದು. 8 ಅವರ್ ಹೋಗಿದ್ದಾರೆ ಅಂತಂದರೆ ಚೆನ್ನಮ್ಮನವ್ರನ್ನ ನೋಡಲಿಕ್ಕೆ, ಅಂತಿಮ ದರ್ಶನಕ್ಕೆ ಜನಸಾಗರ ಎಲ್ಲ ಕಡೆ ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ ಹಾಸನದವರೆಗೂ ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತ್ಕೊಂಡಿದ್ದು ಅಭಿಮಾನಿಗಳು ಎಲ್ಲ ಕಡೆ ಬರ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಪ್ರಾರಂಭದಿಂದಲೇ ಜನಸ್ತೋಮ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಭಿಮಾನಿಗಳು. ಹಿರಿಸಾವಿ ಗ್ರಾಮದ ರಸ್ತೆ ಆ ಪಕ್ಕದಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಈಗ ಹೊಳೆನರಸೀಪುರಕ್ಕೆ ಹೋಗುತ್ತೆ ಪಾರ್ಥಿವ ಶರೀರ. ಹೊಳೆನರಸೀಪುರದಲ್ಲೇ ರೇವಣ್ಣ ಅವ್ರ ಮನೆಯಲ್ಲಿ ಅಂತಿಮ ದರ್ಶನ ಇವತ್ತು ರಾತ್ರಿ ಪೂರ್ತಿ ಅಲ್ಲೇ. ಅದಾದಮೇಲೆ ನಾಳೆ ಮತ್ತೆ ಅವಕಾಶ ಇರುತ್ತೆ. ಬೆಳಗ್ಗೆ ಹರದನಹಳ್ಳಿ ಏನಿದೆ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ನೋಡಿ, ಕುಮಾರಸ್ವಾಮಿಯವರು ಕೂಡ ಅದೇ ವಾಹನದಲ್ಲಿದ್ದಾರೆ, ಅಂತಿಮ ಯಾತ್ರೆಯ ವಾಹನದಲ್ಲಿ. ಬೆಂಗಳೂರಿನಿಂದಲೇ ಹೋಗಿದ್ದಾರೆ ಅವರು. ಇನ್ನು ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡಿದ್ದಾರೆ ಹಾಸನ ಸಂಸದ ಶ್ರೇಯಸ್ ಪಟೇಲ್, ಹಾಗೆ ಶಾಸಕ CN ಬಾಲಕೃಷ್ಣ, KM ಶಿವಲಿಂಗೇಗೌಡ ಸೇರಿದಂತೆ ಅನೇಕ ಗಣ್ಯರು ಕೂಡ ಸಂದರ್ಭದಲ್ಲಿ ಹಾಜರಿದ್ದರು. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಕಾದು ನಿಂತಿದ್ರು ನೂರಾರು ಅಭಿಮಾನಿಗಳು. ತಾಯಿಯ ಪಾರ್ಥಿವ ಶರೀರದ ಜೊತೆನೇ ಇದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಹಾಗೆ ಚೆನ್ನಮ್ಮವ್ರ ಮೊಮ್ಮಗ ನಿಖಿಲ್ ಕೂಡ ಅಲ್ಲೇ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಆಗಮಿಸಿದರು. ಜನರನ್ನು ನಿಯಂತ್ರಣ ಮಾಡೋಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ರೋಪ್ ಮೂಲಕ ಅಭಿಮಾನಿಗಳನ್ನು ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು. ಕಂಟ್ರೋಲ್ ಸಿಗಲಿಲ್ಲ ಆರಂಭದಲ್ಲಿ. ಅಷ್ಟು ಜನ ಬಂದಿದ್ದಾರೆ ಚೆನ್ನಮ್ಮನವ್ರು ನೋಡಬೇಕು, ಅಂತಿಮ ದರ್ಶನ ಪಡಿಬೇಕು ಅಂತ ಹೇಳಿ. ಅಂದರೆ ಹಾಸನ ತವ್ರಿ. ಹಾಸನ ಅಂತಂದರೆ ಅವ್ರದ್ದು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಹುಟ್ಟಿದರು ಚೆನ್ನಮ್ಮನವರು. ಅದಾದಮೇಲೆ ಹರದನಹಳ್ಳಿಗೆ ಮದುವೆಯಾಗಿ ಬಂದರು, ದೇವೇಗೌಡರು ಊರು. ಅದಾದಮೇಲೆ ಹಾಸನಕ್ಕೆ ಬರ್ತಾರೆ. ಹಾಸನ ಆದಮೇಲೆ ಬೆಂಗಳೂರು ಪದ್ಮನಾಭಕ್ಕೆ ಶಿಫ್ಟ್ ಆಗ್ತಾರೆ. ನೋಡಿ, ಕುಮಾರಸ್ವಾಮಿಯವರು ಅದೇ ವಾಹನದಲ್ಲಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾನೆ ಇದ್ದಾರೆ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೋಸ್ಕರ. ಶಿವಲಿಂಗೇಗೌಡರು, ಬಾಲಕೃಷ್ಣ ಅವರು, ಸಂಸದ ಶ್ರೇಯಸ್ ಪಟೇಲ್ ಅವರು ಬರಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಹಾಸನದಿಂದ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಗಮನಿಸ್ತಾನೆ ಇದ್ವಿ ನಾವು, ಬೆಂಗಳೂರಿನಿಂದ ಹಾಸನ ಹೋಗುವವರೆಗೂ ಕೂಡ ಎಲ್ಲ ಕಡೆ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದು ಭಾವುಕರಾಗ್ತಿದ್ರು. ಸದ್ಯಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ? ಅಂತಿಮ ದರ್ಶನದ ವ್ಯವಸ್ಥೆಗಳು ಹೇಗಿದೆ? ಹೊಳೆನರಸೀಪುರ ತಲುಪೋದು ಎಷ್ಟೊತ್ತು ಆಗ್ಬೋದು ಅಂತೇಳಿ? ಪ್ರಭು, ಈಗಾಗಲೇ ಹಾಸನ ಜಿಲ್ಲೆಯ ಗಡಿ ಭಾಗವನ್ನು ಮಾಜಿ ಪ್ರಧಾನಿ HD ದೇವೇಗೌಡರ ಚೆನ್ನಮ್ಮನವರ ಪಾರ್ಥಿವ ಶರೀರ ಈಗ ಹಾಸನಕ್ಕೆ ತಲುಪಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊಳೆನರಸೀಪುರಕ್ಕೆ ಹೋಗುತ್ತೆ. ಅಬ್ಬಬ್ಬ, ನಮ್ಗೆ ಅನ್ನಿಸ್ತಾ ಇದೆ ಅಲ್ಲೇ 1-2 ಗಂಟೆ ಆಗ್ಬೋದು ಅಂತ. ಅಭಿಮಾನಿಗಳು ಹಂಗೆ ಬರ್ತಾ ಇದ್ದಾರೆ. ಯಾಕಂದರೆ ದೇವೇಗೌಡರಿಂದ ಹಾಸನ ಅಂದರೆ ದೇವೇಗೌಡರು, ಅದಿನ್ನೂ ಕೂಡ ಹಾಗೇ ಇದೆ ಅಲ್ವಾ. ಅವ್ರ ಮೇಲೆ ಅಭಿಮಾನ, ಇಡೀ ಕುಟುಂಬದ ಮೇಲೆ ಪ್ರೀತಿ, ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಜನ. ಅವರು ಕೂಡ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಹೇಳ್ತಾ ಇದ್ರೆ, ಏನೆಲ್ಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಅಲ್ಲಿ ಸದ್ಯಕ್ಕೆ ಜನರು ಯಾವ ರೀತಿ ಅಂತಿಮ ವಿದಾಯವನ್ನು ಹೇಳಲಿಕ್ಕೆ ಬರ್ತಿದ್ದಾರೆ ಅಂತೇಳಿ? ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಹರಿದು ಬರುವಂತಹ ಎಲ್ಲಾ ಸಾಧ್ಯತೆಗಳು ಈಗಾಗಲೇ ಇರುವಂತದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 4ರಿಂದ 5 ಗಂಟೆಗೆ ಪಾರ್ಥಿವ ಶರೀರ ಇಲ್ಲಿಗೆ ಬರುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು ಪ್ರಭು. ಯಾಕಂತಂದ್ರೆ ಈಗ ಯಾವಾಗ ಅಭಿಮಾನಿಗಳು ಮತ್ತೆ JDS ನ ಕಾರ್ಯಕರ್ತರು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನವನ್ನು ಪಡಿಲಿಕ್ಕೆ ಊರಾಗಿರ್ಬೋದು, ಗ್ರಾಮಗಳಲ್ಲಿ ಕೂಡ ಪಾರ್ಥಿವ ಶರೀರದ ವಾಹನವನ್ನು ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಜೊತೆಗೆ ಒಂದು 5 ನಿಮಿಷಗಳ ಕಾಲ ಅವರ ಅಂತಿಮ ದರ್ಶನವನ್ನು ಪಡೆಯುವಂತದ್ದು ನಾವು ಹಿರಿಸಾವೆ ಗಡಿಯಲ್ಲಿ ಒಂದಿಷ್ಟು ದೃಶ್ಯಾವಳಿಗಳನ್ನ ನೋಡ್ದೋ. ಯಾಕಂದ್ರೆ ಅಲ್ಲಿ ಪೊಲೀಸರು ನೋಡ್ಬೋದು, ಗುಂಪನ್ನ ಚದುರಿಸಲಿಕ್ಕೆ ಪೊಲೀಸರು ಸ್ವತಃ ಹಗ್ಗವನ್ನ ಹಿಡಿದು ನಿಲ್ಲುವಂತಹ ಪರಿಸ್ಥಿತಿ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಎದುರಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಹಾಸನ ಜಿಲ್ಲೆಯಲ್ಲಿ ಅಲ್ಲದೆ ರಾಜ್ಯದಲ್ಲೂ ಕೂಡ ಚೆನ್ನಮ್ಮನವರ ಹೆಸರು ಎಷ್ಟು ಪ್ರಸಿದ್ಧಿಯಾಗಿದೆ ಅಂತ ಅಂದ್ರೆ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಮನೆಯಲ್ಲಿ ಸಾಕಷ್ಟು ಒಬ್ರು ರಾಜಕಾರಣಿ ಇದ್ರೆ ಇಡೀ ರಾಜಕಾರಣವನ್ನು ಮನೆಯಲ್ಲಿ ಮಾಡುವಂತದ್ದು. ಆದ್ರೆ ಚೆನ್ನಮ್ಮರವರು
ರಾಜಕಾರಣವನ್ನ ಎಲ್ಲೂ ಕೂಡ ವೇದಿಕೆಗೆ ಹೋಗ್ಲೇ ಇಲ್ಲ. ಆ ರೀತಿ ತಮ್ಮ ಜೀವನವನ್ನ ಮಾಡಿರುವಂತದ್ದು. ಎಲ್ಲೂ ಕೂಡ ಅವರ ಇನ್ವಿಟೇಷನ್ ಅಲ್ಲೂ ಕೂಡ ಅವರ ಹೆಸರು ಯಾವತ್ತೂ ನಾವು ನೋಡೇ ಇಲ್ಲ. ಮೊದಲನೇದಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಅವ್ರದ್ದು ಇನ್ವಿಟೇಷನ್ ಅಲ್ಲಿ ಹೆಸರು ನೋಡ್ತಾ ಇದ್ದು, ಆದ್ರೆ ಇವ್ರದ ಎಲ್ಲೂ ಕೂಡ ಹೆಸರನ್ನ ನೋಡಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಾಸನದ ಜಿಲ್ಲೆಯ ಅವರ ಅಭಿಮಾನಿಗಳಿಗೆ ಜೊತೆಗೆ JDS ನ ಕಾರ್ಯಕರ್ತರು ಎಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇರುವಂತದ್ದು. ಆದರ್ಶ ವ್ಯಕ್ತಿಯಾಗಿ ಹಾಸನ ಜಿಲ್ಲೆಗೆ ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು, ಚೆನ್ನಮ್ಮ ಎಲ್ಲೋ ಒಂದ್ ಕಡೆ ಆದರ್ಶ ಆಗಿರ್ಬೋದು, ಪುರುಷರಿಗಾಗಿರ್ಬೋದು, ಚೆನ್ನಮ್ಮ ಎಲ್ಲೋ ಒಂದು ಕಡೆ ಆದರ್ಶ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂಥದ್ದು. ಈಗ ಸುಮಾರು 1.25 ಗಂಟೆಯ ಒಳಗಡೆ ಹಾಸನ ನಗರವನ್ನು ತಲುಪುತ್ತೆ ಪಾರ್ಥಿವ ಶರೀರ ಅನ್ನುವ ಮಾಹಿತಿ ಲಭ್ಯವಾಗಿದೆ. ತದನಂತರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಗೆ ಅಲ್ಲಿಗೆ ಹೋಗಿ ಅಲ್ಲೊಂದು 10 ನಿಮಿಷಗಳ ಕಾಲ ದರ್ಶನದ ನಂತರ ಮಾಜಿ ಸಚಿವ HD ರೇವಣ್ಣರವರ ಅಂದರೆ ಮನೆ ಏನಿದೆ ಅಲ್ಲಿ ರಾತ್ರಿ ಇಡೀ ಅಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ಹೊಳೆನರಸೀಪುರದಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ನಾಳೆ ಸಾಕಷ್ಟು ಸಕಲ ವಿಧಿವಿಧಾನದಂತೆ ಒಕ್ಕಲಿಗ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ಅಂತಿಮ ದರ್ಶನವನ್ನು ಕೂಡ ಮಾಡ್ತಾರೆ ಅನ್ನುವ ಮಾಹಿತಿಯನ್ನು ರೇವಣ್ಣ ಕುಟುಂಬಸ್ಥರು ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು. VVIPಗಳು, ಅತಿಗಣ್ಯರು, ಜೊತೆಗೆ ಕೇಂದ್ರ ಸಚಿವರು ಬರುವಂತಹ ಹಿನ್ನೆಲೆ ಇರುವಂತಹ ವಿಚಾರ ಇರುವುದರಿಂದ 5ಕ್ಕೂ ಹೆಚ್ಚು ಹೆಲಿಪ್ಯಾಡ್ನ ವ್ಯವಸ್ಥೆ ಮಾಡಿದ್ದಾರೆ. ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ನ ವ್ಯವಸ್ಥೆ ಮಾಡಿದರೆ ಹರದನಹಳ್ಳಿಯಲ್ಲಿ 2 ಹೆಲಿಪ್ಯಾಡ್ನ ವ್ಯವಸ್ಥೆ ಮಾಡಿರುವಂಥದ್ದು. ನಾಳೆ CM DK ಶಿರವರು ಕೂಡ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿದೆ. ಅದನ್ನು ಅಧಿಕೃತವಾಗಿ ಜಿಲ್ಲಾಡಳಿತ ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಾಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ಕರೆತಂದಿರುವಂಥದ್ದು. ಇವತ್ತು ಭಾಳ ಮುಖ್ಯವಾಗಿ ಈಗ ಕೇವಲ 1.5 ಗಂಟೆಯ ಹಿಂದೆ ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರು ಅಲ್ಲಿಗೆ ಬಂದು ಅವರ ಏನು ಗುರುತು ಮಾಡಿದರು, ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ಗುರುತು ಮಾಡಿದಂತಹ ಆ ಜಾಗ ಏನಿದೆ ಆ ಸ್ಥಳವನ್ನು ನೋಡಿ, ಜೊತೆಗೆ ರಂಗನಾಥ ಸ್ವಾಮಿಗೆ ಕೈ ಮುಗಿದು ಅಲ್ಲಿಂದ ಹರದನಹಳ್ಳಿಯ ಸ್ವಗ್ರಾಮ ಹರದನಹಳ್ಳಿಯ ಮನೆಗೆ ಈಗಾಗಲೇ ಹಿಂತಿರುಗಿದ್ದಾರೆ. ಬಟ್ ಬೆಳಿಗ್ಗೆಯಿಂದಲೂ ಇಂದಿನವರೆಗೂ ಕೂಡ ಮಾಜಿ ಸಚಿವ HD ರೇವಣ್ಣ ಅಲ್ಲೇ ಬೀಡು ಬಿಟ್ಟಿರುವಂಥದ್ದು ಸಾಕಷ್ಟು ದುಃಖಿತರಾಗಿರ್ತಕ್ಕಂಥದ್ದು. ಈಗಾಗಲೇ YSV ದತ್ತ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರ್ತಕ್ಕಂಥ CN ಮಂಜುನಾಥರಾಗಿರ್ಬೋದು, ಅವರ ಮಗಳು ಅನಸೂಯ ಆಗಿರ್ಬೋದು, ಎಲ್ಲರೂ ಸ್ಥಳದಲ್ಲಿದ್ದಾರೆ. ರೇವಣ್ಣರವರನ್ನು ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಮತ್ತೊಂದೆಡೆ JDSನ ಶಾಸಕರುಗಳು ಕೂಡ ಒಂದೊಂದು, ಈಗ ಶ್ರವಣಬೆಳಗೊಳದಲ್ಲಿ ಒಬ್ಬರು ಶಾಸಕರಿದ್ದರೆ ಹಾಸನದಲ್ಲಿ ಒಬ್ಬರು ಶಾಸಕರು ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ಎಲ್ಲವನ್ನೂ ಕೂಡ ಮರೆತು, ರಾಜಕೀಯವನ್ನು ಮರೆತು ಒಂದು ಕಡೆ ಶ್ರೇಯಸ್ ಪಟೇಲ್ ಸ್ಥಳಕ್ಕೆ ಹೋಗಿರುವಂಥದ್ದು, ರೇವಣ್ಣ ಅವರ ಜೊತೆ ಮಾತನಾಡಿಸಿ ಅವರಿಗೆ ಸಮಾಧಾನವನ್ನು ಹೇಳಿರುವಂಥದ್ದು ಒಂದೆಡೆ. ಆದರೆ ಇಡೀ ಜಿಲ್ಲಾಡಳಿತ ಅಲ್ಲಿ ಮುಂದೆ ನಿಂತು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮಗದೊಂದೆಡೆ ಹಾಸನ ಗಡಿ ಭಾಗದಲ್ಲಿ KM ಶಿವಲಿಂಗೇಗೌಡರು ಕಾಂಗ್ರೆಸ್ ಶಾಸಕರು, ಅವರು ಈ ಹಿಂದೆ JDSನಲ್ಲಿ ಇದ್ದಂಥವ್ರು, 4 ಬಾರಿ ಶಾಸಕರಾದಂಥವ್ರು, JDSನ ಚೆನ್ನಮ್ಮ ಮತ್ತು ದೇವೇಗೌಡರ ಜೊತೆ ಇದ್ದಂಥವ್ರು, ಅವರ ಗರಡಿಯಲ್ಲಿ ಪಳಗಿದಂಥವ್ರು, ಅವರು ಹೋಗಿ ಪಾರ್ಥಿವ ಶರೀರದ ಬರಮಾಡಿಕೊಂಡಿರುವಂಥದ್ದು. ಅಲ್ಲಿ ಹೂಗುಚ್ಚ ಹಾಕುವ ಮುಖಾಂತರ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಹಾಗಾಗಿ ಇಲ್ಲಿ ರಾಜಕೀಯವನ್ನು ಮರೆತು ಇವರ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಹಾಸನದ ಜಿಲ್ಲೆಯ ಎಲ್ಲ ನಾಯಕರು, ಕಾಂಗ್ರೆಸ್ ಆಗಿರ್ಬೋದು, JDSನವರಾಗಿರ್ಬೋದು, BJPಯವರಾಗಿರ್ಬೋದು, ಎಲ್ಲರೂ ಇವರ ವಿಚಾರದಲ್ಲಿ. ಬಟ್ ಪ್ರಕಾಶ್, ನಾವು ಇಡೀ ರಾಜ್ಯದ ವಿಚಾರಗಳನ್ನ ಗಮನಿಸಿದ್ರೆ ಈಗ ರಾಜಕಾರಣಿಗಳ ಕುಟುಂಬಸ್ಥರು ನಿಧನರಾದಾಗ ಇಂತಹ ಗೌರವ ಯಾವತ್ತೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಸಿಕ್ಕಿಲ್ಲ. ರಾಜಕಾರಣಿಗಳು ವಿಧಿವಶರಾದರೆ ಬೇರೆ, ಆದರೆ ಚನ್ನಮ್ಮನವ್ರಿಗೆ ರಾಜ್ಯಾದ್ಯಂತ ಇಷ್ಟು ಗೌರವ, ಇಷ್ಟು ಅವ್ರಿಗೆ ಅಭಿಮಾನ ಸಿಗ್ತಾ ಇದೆ, ಅವ್ರಿಗೆ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಹಿಸ್ಟ್ರಿ ಅಂತ ಹೇಳ್ಬೋದು. ಇದು ಹೌದೌದು ಪ್ರಭು. ಯಾಕಂದರೆ ನೋಡಿ, ಚೆನ್ನಮ್ಮರವರು ಕೇವಲ ಹೊಳೆನರಸೀಪುರಕ್ಕೆ, ಹಾಸನಕ್ಕೆ ಮಾತ್ರ ಸೀಮಿತರಾಗಿದ್ದರು ಅಂತ ನಾವು ಕೂಡ ಅಂದುಕೊಂಡಿದ್ದು. ಆದರೆ ಅವರ ಆದರ್ಶ ಇದೆಯಲ್ಲ, ಆದರ್ಶ ಜೀವನವನ್ನು ಇಲ್ಲಿವರೆಗೆ ನಡೆಸಿದಾರಲ್ಲ, ಸುಮಾರು 86 ವರ್ಷಗಳ ಕಾಲ ಅವರ ಜೀವನವನ್ನು ನಡೆಸಿದ್ದಾರೆ. ಜೊತೆಗೆ ಎಲ್ಲ ರಾಜಕಾರಣಿಗಳು ಚೆನ್ನಮ್ಮರವರನ್ನು ಹೊಗಳಿ ಹೋಗಿರುವಂಥದ್ದು. ಅಂದರೆ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಇರುವುದನ್ನು ಹೇಳ್ತಾ ಇರುವಂಥದ್ದು. ಅವರ ಬಗ್ಗೆ ಹೇಗಿದ್ದರು, ಹಿಂದೆ ಅವರ ಮನೆಗೆ ಹೋದಾಗ ಯಾವ ರೀತಿ ಉಪಚಾರ ಮಾಡ್ತಾಯಿದ್ರು, ಜೊತೆಗೆ ಬಂದಂತಹ ಸಂಬಂಧಿಕರ ಜೊತೆ ಹೇಗಿರ್ತಾಯಿದ್ರು, ರಾಜಕಾರಣಿಗಳ ಜೊತೆ ಹೇಗಿರ್ತಾಯಿದ್ರು, ಅಕಸ್ಮಾತ್ ಯಾವುದಾದ್ರೂ ಒಂದು ವೇದಿಕೆಗೆ ಅವರು
ಬರ್ತಾನೆ ಇರಲಿಲ್ಲ. ಕೇವಲ ಬರ್ತಾ ಇದ್ದಿದ್ದಲ್ಲಿಗೆ ದೇವೇಗೌಡರು ಮಾತ್ರ. ಅವರು ಬರ್ತಾ ಇದ್ದಂತಹ ವೇದಿಕೆ ಯಾವುದು ಅಂತ ಅಂದರೆ ದೇವಸ್ಥಾನ. ಅವರ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಇರ್ಬೋದು, ದೇವಸ್ಥಾನ ಇರ್ಬೋದು, ಹರದನಹಳ್ಳಿಯ ಈಶ್ವರ ದೇವಸ್ಥಾನ ಇರ್ಬೋದು, ಶೃಂಗೇರಿ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನ ಇರ್ಬೋದು. ಹೀಗೆ ದೇವೇಗೌಡರ ಜೊತೆ ಮಾತ್ರ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ದಂಥದ್ದನ್ನು ಬಿಟ್ಟರೆ ರಾಜಕೀಯವಾಗಿ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಸ್ವತಃ ಕುಮಾರಸ್ವಾಮಿ ಅವರು CM ಆಗಿ ಪದಗ್ರಹಣ ಮಾಡ್ತಿರುವಂತಹ ಅಂದಿನ ದಿನ ಅವರು ಹೋಗಿ ಚಾಮುಂಡೇಶ್ವರಿಯ ದೇವಸ್ಥಾನದಲ್ಲಿ ಪೂಜೆಗೆ ತೊಡಗಿದ್ರು, ಪೂಜೆಯನ್ನು ಮಾಡಿಸ್ತಾ ಇದ್ರು ಅನ್ನುವ ಮಾತನ್ನು ಸ್ವತಃ ಅಲ್ಲಿನ ಒಬ್ಬರು ಪ್ರಮುಖ ರಾಜಕಾರಣಿಯವರು ಈ ಮಾತನ್ನು ಹೇಳ್ತಾ ಇದ್ರು. ಇವೆಲ್ಲವನ್ನು ನೋಡಿದಾಗ ಎಷ್ಟು ಅವರು ಆದರ್ಶವಾಗಿದ್ದರು, ರಾಜಕೀಯಕ್ಕೆ ಏಕೆ ಒಂದು ಮಾತು ಪ್ರಭು, ಒಬ್ಬರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರೆ ಅವರ ಮನೆಯವರೆಲ್ಲರೂ ಕೂಡ ರಾಜಕೀಯ ಮಾಡ್ತಾ ಇರ್ತಾರೆ. ಅವರ ಮನೆಯವ್ರನ್ನೂ ಮಾತನಾಡ್ಸೋಕ್ಕಾಗಲ್ಲ ಅನ್ನುವ ಉದಾಹರಣೆಯನ್ನು ಕೊಟ್ಟರು. ಹಿರಿಯ ರಾಜಕಾರಣಿ ಒಬ್ಬರು ಕೊಟ್ಟರು. ಇಂಥ ಸಂದರ್ಭದಲ್ಲಿ ಇವರು ರಾಜಕೀಯವನ್ನೇ ಯಾವತ್ತೂ ಕೂಡ ಬಳಸ್ಕೊಳ್ಳಿಲ್ಲ. ಕೇವಲ ಯಾರು ಕಷ್ಟದಿಂದ ಬರ್ತಾರೆ, ಯಾರು ಹಸಿವಿನಿಂದ ಬರ್ತಾರೆ ಅಂಥವ್ರಿಗೆ ಇವರು ಸಹಾಯ ಮಾಡಿದ್ದಾರೆ ಅನ್ನುವ ಮಾತುಗಳನ್ನ ಅವ್ರ ಊರಿನಲ್ಲಿ ಹೇಳ್ತಾಯಿದ್ರು. ಯಾರು ಮುತ್ತಿಗೆ ಹಿರೇಹಳ್ಳಿ ಇದೆಯಲ್ಲ ಅಲ್ಲೇ ಹೇಳ್ತಾಯಿದ್ರು. ಅಲ್ಲಿ ಸರ್ಕಾರಿ ಶಾಲೆ ಕಟ್ಟಿಸಿದ್ದಾರೆ, ದೇವಸ್ಥಾನ ಕಟ್ಟಿಸಿದ್ದಾರೆ. ಹೀಗೆ ಅವರ ಕೆಲಸಗಳು ಸಾಕಷ್ಟು ನಾನಾ ಕೆಲಸಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರನ್ನ ಕಾಣಲಿಕ್ಕೆ ಆಗೋವಂತಹ ಸಂದರ್ಭ ಒದಗಿ ಬರೋಲ್ಲ. ಕೆಲವರಿಗೆ ತುಂಬ ಬಡವರು ಇರ್ತಾರೆ, ಜೊತೆಗೆ ಅವರ ಊರಿನವ್ರು ಇರ್ತಾರೆ, ಸಂಬಂಧಿಕರು ಇರ್ತಾರೆ. ರೇವಣ್ಣರವ್ರನ್ನು ಕಾಣಲಿಕ್ಕೆ ಆಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ನೇರವಾಗಿ ಪದ್ಮನಾಭನಗರಕ್ಕೆ ಹೋದರೆ ಚೆನ್ನಮ್ಮರವರನ್ನು ಮಾತನಾಡಿಸಿ ಅವ್ರ ಜೊತೆ ಕಷ್ಟ ಸುಖ ಹೇಳ್ಕೊಂಡ್ರೆ ಅವರು ಹೋಗಿ ಅಲ್ಲಿ ಹೇಳ್ತಾಯಿದ್ರು, ದೇವೇಗೌಡರ ಹತ್ರ ಹೇಳ್ತಾಯಿದ್ರು, ನಮ್ಮ ಊರಿನಲ್ಲಿ ಈ ರೀತಿ ಸಮಸ್ಯೆ ಇದೆ, ಈ ಸರಿಪಡಿಸಿ, ಈಗ ನಮ್ಮ ಶಕ್ತಿ ಕಳೆದುಕೊಂಡಿದ್ದೀವಿ, ನಮ್ಮ ಶಕ್ತಿ ಈಗ ಕಳೆಗುಂದಿದೆ, ನಮ್ಮ ಶಕ್ತಿ ನೆನೆಗುದಿಗೆ ಬಿದ್ದಂತಾಯಿತು ಅನ್ನುವ ಮುಖಾಂತರ ಎಲ್ಲೋ ಒಂದು ಕಡೆ ನೋವಿನ ನುಡಿಗಳನ್ನ, ಅವರ ನೋವಿನ ಮಾತುಗಳು, ಭಾವುಕದ ಮಾತುಗಳು ಮುತ್ತಿಗೆ ಹಿರೇಹಳ್ಳಿಯ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದ್ದೋ. ಒಟ್ಟಾರೆ ಹರದನಹಳ್ಳಿಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಒಂದು ಕಡೆ ಮುತ್ತಿಗೆ ಹಿರೇಹಳ್ಳಿಯಲ್ಲೂ ಕೂಡ ನೀರವ ಮೌನ, ಮತ್ತು ಮಗದೊಂದು ಕಡೆ ಅವರ ಕುಟುಂಬಸ್ಥರು ಸಾಕಷ್ಟು ಗದ್ಗದಿತರಾಗಿದ್ದರು. ಬೆಳಿಗ್ಗೆಯಿಂದಲೂ ಮಾಜಿ ಸಚಿವ HD ರೇವಣ್ಣರವರಿಗೆ ಮಾತನಾಡಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಲೋಗೋ ಹಿಡಿದ್ರು ಕೂಡ ಅವರು ಅಳ್ತಾ ಇದ್ರು. ಅಂದರೆ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆ, ತಾಯಿ ಮೇಲೆ ಎಷ್ಟು ಮಮಕಾರ ಇದೆ ಅನ್ನೋದನ್ನು ಅಲ್ಲಿ ನೋಡಿದರೆ ಅರ್ಥ ಆಗುತ್ತೆ. ಒಟ್ಟಾರೆ ಇವೆಲ್ಲವನ್ನು ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಈ ಚೆನ್ನಮ್ಮರವರು ಆದರ್ಶ ಗೃಹಿಣಿಯಾಗಿ, ಆದರ್ಶ ಮಹಿಳೆಯಾಗಿ ಈ ರೀತಿಯ ನಾನಾ ವಿಧಗಳಲ್ಲಿ ಅವರು ಎಲ್ರಿಗೂ ಕೂಡ ಆದರ್ಶವಾಗ್ತಾ ಇದ್ದಾರೆ ಅನ್ನುವ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ನಾಳೆ ಅವರ ಅಂತ್ಯಕ್ರಿಯೆಗೆ ಸಾಕಷ್ಟು ಸಾಗರೋಪಾದಿಯಲ್ಲಿ ಜನಗಳು ಕೂಡ ಹರಿದು ಬರುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿವೆ ಅನ್ನುವ ಮಾತುಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಹಾಸನಕ್ಕೆ ತಲುಪಿದೆ ಚೆನ್ನಮ್ಮನವರ ಪಾರ್ಥಿವ ಶರೀರ. ಅಲ್ಲಿಂದ ಹೊಳೆನರಸೀಪುರ, ಅಲ್ಲಿ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಲ್ರೆಡಿ. ಸಾಗರೋಪಾದಿ ನಾಳೆ ಹರದನಹಳ್ಳಿ ಅನ್ನೋದು ನೋಡಬೇಕು, ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆಗಳಿದ್ದಾವೆ. ಯಾಕಂದರೆ ದೊಡ್ಡಗೌಡರ ಕುಟುಂಬ ಮತ್ತು ಚೆನ್ನಮ್ಮ ಅವ್ರ ಮೇಲೆ ಇಟ್ಟಿರುವಂಥ ಒಂದು ಅಭಿಮಾನ ನೋಡಿ, ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ನೋಡ್ತಾ ಇದ್ದಾರೆ ರೀ. ಎಂಥ ಗೌರವ ರೀ ಅದು. ಚೆನ್ನಮ್ಮನವ್ರನ್ನ ಕಂಡ್ರೆ ಎಷ್ಟು ಭಕ್ತಿ ಭಾವ ನೋಡಿ ಜನರಿಗೆ. ಬಹುಶಃ ದೇವೇಗೌಡರು ಕೂಡ ಎಲ್ಲ ದೃಶ್ಯಗಳನ್ನು ಕಂಡು ಗದ್ಗದಿತರಾಗಿದ್ದಾರೆ.